ಸರ್ ಮತ್ತೆ ಹೆಂಗ್ ನಡೀತಿದ್ಯೋ? ಪರವಾಗಿಲ್ಲ ಸರ್, ಎಲ್ಲ ಕಡೆ ಹೋಗ್ತಾ ಇದೆ. ಪ್ರಮೋಷನ್ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಓಕೆ ಓಕೆ. ಹಾಯ್ ಸರ್. ಹಾಯ್ ಕಣೋ, ಹೇಗಿದ್ದೀರಾ? ಆರಾಮ? ಆರಾಮ್ ಕಣೋ. ಹಾಯ್ ಬ್ರೋ. ಹಾಯ್ ಬ್ರೋ, ಹೇಗಿದ್ದೀರಾ? ಆರಾಮ? ಆರಾಮು. ಹೆಂಗ್ ನಡೀತಾ ಇದೆ ಸಿನಿಮಾ ಕೆಲಸ ಎಲ್ಲ? ಕಣೋ, ಎಲ್ಲ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ, ಹಾ ಚೆನ್ನಾಗಿ ನಡೀತಿದೆ, ಹೋಗ್ತಾ ಇದೆ. ಎಸ್. ಅದೇ ಸರ್, ಇನ್ನೇನ್ ಸರ್ ಕನ್ನಡದಲ್ಲಿ ಏನ್ ಸರ್ ದಿನ ಒಂದೊಂದು ಸಿನಿಮಾಗಳು ಬರ್ತಾ ಇರುತ್ತೆ. ಯಾರು ಥಿಯೇಟ್ರಿಗೆ ಯಾರು ಬರ್ತಾನೆ ಇಲ್ವಲ್ಲ ಸರ್, ಏನ್ ಮಾಡೋಣ ಹೇಳಿ. ನಮಗೂ ಏನ್ ನೋಡೋಣ ಅಂತಂದ್ರೆ ಥಿಯೇಟ್ರಿಗೆ ಹೋಗಿ ನೋಡೋಕೆ ಇಂಟ್ರೆಸ್ಟ್ ಇಲ್ಲ. ಇನ್ನೇನು ಬರುತ್ತಲ್ಲ OTTಗೆ ಬಂದ್ರೆ ನೋಡೋಣ ಅನ್ನೋ ಮೈಂಡ್ ಸೆಟ್ ಇವಾಗ ಜನರಿಗೂ ಹಂಗೆ ಇರೋದು. ಅಲ್ಲೋ ನೀವೇ ಹಿಂಗೆ ಅಂದ್ಬಿಟ್ರೆ ನಾವೆಲ್ಲ ಏನೋ ಮಾಡೋದು? ನಾವೆಲ್ಲ ಬಂಡವಾಳ ಹಾಕ್ಬಿಟ್ಟು ಜನ ಬಂದು ನೋಡ್ತಾರ, ನೀನು OTT ನೋಡ್ತೀಯ ಅಂದ್ರೆ ಹೆಂಗೋ? ಹಂಗಲ್ಲ ಸರ್, ಅಂತಂದ್ರೆ ಹೊಸ ಸಿನಿಮಾಗಳು ಬರ್ತಾ ಇದಾರೆ, ಬಟ್ ಏನಂತಂದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳಿದ್ರೆ ನಾವು ಹೋಗ್ಬೇಕು ನೋಡ್ಬೇಕು ಅಂತ ಅನ್ಸುತ್ತೆ. ಆಯ್ತು, ಇವಾಗ ಮಾಮೂಲಿ ರೆಗ್ಯುಲರ್ ಆಗಿ ಅದನ್ನೇ ಮಾಡ್ತಾ ಇದ್ರೆ, ಇವಾಗ ಲವ್ ಸ್ಟೋರಿಗಳೇ ಮಾಡ್ತಾ ಇದ್ರೆ ಯಾರು ಸರ್ ಬರ್ತಾರೆ ಜನ? ನೀವು ಕರೆಕ್ಟ್ ಆಗಿ ಹೇಳ್ತೀರಾ ಸರ್. ನೀವು ಏನಪ್ಪ, ನೀವುಗಳೇ ಸಪೋರ್ಟ್ ಮಾಡಿಲ್ಲ, ನಾವೇನ್ ಮಾಡೋದು ಮತ್ತೆ? ಸಿನಿಮಾ ಹೇಗಿದೆ? ಫ್ರೈಡೆ ಅಂದ್ರೆ ಹೋಗ್ಬೇಕಣ್ಣ, ಗರ್ಲ್ ಫ್ರೆಂಡ್ ಜೊತೆ ಎಲ್ಲ ಕರ್ಕೊಂಡು ಹೋಗ್ಬೇಕು. ನೀವು ಬರೀ ಮಾಲ್ ಅದು ಇದು ಸುತ್ತಾಡ್ಕೊಂಡಿದ್ರೆ ಏನಾಗತ್ತೆ ಗುರು? ಫ್ರೈಡೆ ಬೆಳಗ್ಗೆ ಹುಡುಗರ ಜೊತೆ ಥಿಯೇಟರ್ಗೆ ಹೋಗು ಬ್ರೋ, ಎಂಜಾಯ್ ಮಾಡು. ಸಾಯಂಕಾಲ ಗರ್ಲ್ ಫ್ರೆಂಡ್ ಜೊತೆ ಮಾಲ್ಗೆ ಹೋಗು. ನಿಜವಾದ ಸಿನಿಮಾ. ಆಯ್ತಪ್ಪ, ಹಿಂಗ್ ಹೇಳ್ತಿಲ್ಲ OTT ಅಂತ. ನಾನೊಂದು ವಿಷಯ ಹೇಳ, OTT ಅಲ್ಲಿ ಒಂದು ಫಿಲ್ಮ್ ನೋಡ್ತಾ ಇದೀಯ ನೀನು, ಓಕೆನಾ? ನೀನ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಫಿಲ್ಮ್ ನೋಡ್ತಾ ಇದೀಯ. ಸರಿ. ಆ ಒಂದು ಇಮೋಷನಲ್ ಬ್ಲಾಕ್ ನಿನಗೆ ಆಲ್ಮೋಸ್ಟ್ ನೋಡಿ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಅಷ್ಟೊತ್ತಿಗೆ ಪಕ್ಕದಲ್ಲಿರೋ ಫ್ರೆಂಡ್ ಏನಂತಾನೆ, ಮಚಾ ಇದಕ್ಕೆಲ್ಲ ಅಳ್ತವನಲ್ಲೋ ಅಂದ ತಕ್ಷಣನೇ ನಿನ್ ಇಮೋಷನ್ ನ ಸ್ಟಾಪ್ ಮಾಡ್ಕೊಂಡ್ಬಿಡ್ತೀಯ. ಆಯ್ತಾ? ಇದೇ ನಿನ್ ಥಿಯೇಟರ್ ಹೋದ್ರೆ ಪಕ್ಕದಲ್ಲಿರೋನು ಅಳ್ತಾನೆ, ನೀನು ಅಳ್ತೀಯ. ಅಲ್ಲಿ ಏನಿಲ್ಲ, ಯಾರು ಸ್ಟಾಪ್ ಮಾಡಲ್ಲ. 2 ಅವರ್ ಥಿಯೇಟರ್ಗೆ ಬಂದ್ರೆ ಬೇರೆ ಪ್ರಪಂಚಕ್ಕೆ ಕರ್ಕೊಂಡ್ ಬರ್ತೀವಿ. ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್. ಆಯ್ತಪ್ಪ, ನಿನ್ ಲೈಫ್ ಎಲ್ಲ ಪಾಸ್ ಅಂಡ್ ಪ್ಲೇನಾ? ಪಾಸ್ ಅಂಡ್ ಪ್ಲೇ ಅಂದ್ರೆ ಏನ್ ಗೊತ್ತಾ? ಪಾಸ್ ಅಂಡ್ ಪ್ಲೇ ಏನ್ ಸರ್ ಹಂಗಂದ್ರೆ? OTT ಏನಾದ್ರು ಕೆಲಸ ಬಂದ್ರೆ ಪಾಸ್ ಮಾಡು, ಹೋಗು. ಸಾರ್ ಅಯ್ಯೋ ಟೈಮ್ ಆಯ್ತು, ಅಪ್ಪ ಕರೆದ್ರು, ಅಮ್ಮ ಕರೆದ್ರು, ಗರ್ಲ್ ಫ್ರೆಂಡ್ ಕರೆದ್ರು ಅಂತ ಪಾಸ್ ಮಾಡಿ ಹೋಗ್ತೀರಾ. ಒಳ್ಳೆ ಸೀನ್ ನೋಡ್ತಿರ್ತೀಯ, ಬಿಡ ನಾಳೆ ನೋಡ್ಕೋಣ ಅಂತ ಯಾರೋ ಬರ್ತಾರೆ, ಹೋಗ್ಬಿಡ್ತೀಯ. ಮಜಾ ಎಲ್ಲಿದೆ ನಿನ್ಗೆ? ಆ ಫಿಲ್ಮ್ ನೋಡೋ ಮಜಾ ಎಲ್ಲಿ ಸಿಗತ್ತಪ್ಪ ನಿನ್ಗೆ? ಕರೆಕ್ಟ್ ಸರ್, ನೀವ್ ಹೇಳೋದು ಒಂಥರ ಕರೆಕ್ಟ್. ಏನಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ವಲ್ಲ, ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಜೊತೆ ಹೋದಂಗೆ ಸಿನಿಮಾಗಳಿಗೆ ಹೋದಾಗ ಫೀಲ್ ಆಗ್ತಾ ಇತ್ತಲ್ಲ, ಆ ಫೀಲ್ ಬರುತ್ತೆ ನಿಜವಾಗ್ಲೂ. ಎಷ್ಟೇ ಹೇಳೋ, ಮನೇಲಿ ನೋಡಿ OTT ಮಜಾನೇ ಚೆನ್ನಾಗಿಲ್ಲ ಕಣ. ನೀನ್ ಥಿಯೇಟರ್ಗೆ ಬಂದು ನೋಡ್ಬೇಕು. ನಿನ್ ಹೀರೋ ಬಂದು ವಿಸಿಲ್ ಹೊಡೆದು ಕ್ಲಾಪ್ಸ್ ಹೊಡೆದು, ಅದು ಮನೇಲಿ ಕುತ್ಕೊಂಡು ಯಾವತ್ತ ನಿನ್ ಹೀರೋ ಬಂದ್ರೆ ವಿಸಿಲ್ ಹೊಡೆದಿದ್ಯಾ, ಕ್ಲಾಪ್ಸ್ ಹೊಡೆದಿದ್ಯಾ ನೀನು? ಆಗಲ್ಲ, ಯಾಕಂದ್ರೆ ಅಪ್ಪ ಇರ್ತಾರಲ್ಲ ಪಕ್ಕದಲ್ಲಿ. ಅದೇ ಥಿಯೇಟರ್ಗೆ ಹೋದ್ರೆ ಅಪ್ಪನ ಜೊತೆಗೆ ಸೇರಿ ವಿಸಿಲ್ ಹೊಡಿತಾ ಇರ್ತಾರೆ, ಅಪ್ಪನ ಸೇರಿ ಹೊಡಿತಾರೆ, ಅವ್ರಿಗೆ ಫೀಲ್ ಬರುತ್ತೆ. ಫ್ರೀಡಮ್ ಸಿಗತ್ತಾ ನಿಮ್ಗೆ? ಅಪ್ಪ ಅವ್ರ ಅಪ್ಪಂಗ್ ಹೊಡಿತಾರೆ, ನಾವು ಅವ್ರ ಮಗಂಗ್ ಹೊಡಿತೀವಿ. ವಿಷಲ್ ಇಂಡೋರ್ ಗೇಮ್ ಔಟ್ಡೋರ್ ಗೇಮ್ ಯಾವತ್ತಿದ್ರು ಔಟ್ಡೋರ್ ಗೇಮ್ಗೆ ವ್ಯಾಲ್ಯೂ ಜಾಸ್ತಿ, ಇಂಡೋರ್ ಗೇಮ್ಗೆ ಅಲ್ಲ ಬ್ರೋ. ಇಂಡೋರ್ ಗೇಮ್ ಏನಿದೆ, ಪಬ್ಜಿ. ಅದೇ ತರ ಇವಾಗ ನೀವು OTT ಸಿನಿಮಾ ನೋಡ್ತಾ ಇರ್ತೀರಾ, ಕಾಲ್ ಬಂತು, ಪಾಸ್ ಮಾಡ್ತೀರಾ, ಮಾತಾಡ್ತೀರಾ, ಆ ವೈಬ್ ಹೋಯ್ತು. ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತಾ ಇದ್ರೆ ಮ್ಯೂಟ್ ಮಾಡ್ಬಿಡ್ತೀರಾ. ಅದೇ ತರ ನೀನ್ ಪಾಸ್ ಮಾಡಿದ ತಕ್ಷಣ ನೀನ್ ಮರ್ತೋಗ್ಬಿಡ್ತೀಯ, ನೀನು ಫಿಲ್ಮ್ ನೋಡಿದ್ಯಾ ಇಲ್ವಾ ಅಂತ. ಆಮೇಲೆ ಶಿಟ್, ಈ ಫಿಲ್ಮ್ ನೋಡ್ಬೇಕಲ್ಲ ಅಂತ ಅನ್ಸ್ಬಿಡುತ್ತೆ ನಿನ್ಗೆ. ಆಮೇಲೆ ಅವಾಗ ಏನಾಯ್ತು, ನಿನ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೋಯ್ತಾ? ಆಯ್ತು ಗುರು, ನೀನು ಮನೇಲಿ ಥಿಯೇಟರ್ ನೋಡ್ತಾ ಇರ್ತೀಯ, OTT ನೋಡ್ತಿರ್ತೀಯ ಗುರು. ಅಪ್ಪ ಹೇಳ್ತಾರೆ ಸೌಂಡ್ ಕಮ್ಮಿ ಮಾಡೋ ಅಂತಾರೆ, ಅಮ್ಮ ಹೇಳ್ತಾರೆ ವಿಸಿಲ್ ಆಫ್ ಮಾಡು ಅಂತಾರೆ. ಎಷ್ಟು ಡಿಸ್ಟರ್ಬೆನ್ಸ್. ಹೌದು, ಕರೆಕ್ಟ್. ನಮ್ಮದಂತೂ ಗ್ಯಾರಂಟಿ ಇದು. ಕರೆಕ್ಟ್ ಸರ್, ನೀವ್ ಹೇಳ್ದಂಗೆ ನನ್ ಫಸ್ಟ್ ಡೇ ಫಸ್ಟ್ ಶೋ ಯಾವ ಕನ್ನಡ ಸಿನಿಮಾನು ಬಿಡಲ್ಲ. ವೆರಿ ಗುಡ್. ನೀವ್ ಹೇಳಿದ್ದು ಸರ್, ನಂಗೆ ನಿಜವಾಗ್ಲೂ ಏನೋ ಒಂಥರ ಕಣ್ ತೆರೆದಂಗ ಆಯ್ತು. ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಯಾವ್ದೇ ಸಿನಿಮಾ ಬಂದ್ರು ಕನ್ನಡ ಸಿನಿಮಾ ನಾನು ಸಪೋರ್ಟ್ ಮಾಡ್ತೀನಿ. ನೋಡೋ, ಇನ್ನೊಂದು ರಿವ್ಯೂಸ್ಗೋಸ್ಕರ ಕಾಯ್ಬೇಡಿ. ನಿನಗೆ ಇಷ್ಟ ಆಯ್ತಾ ಹೋಗಿ ನೋಡಿ. ಕರೆಕ್ಟ್. ಆಮೇಲೆ ನಿನ್ ರಿವ್ಯೂಸ್ ಹೇಳಕ್ಕೆ ಹೋಗ್ಬೇಡಿ, ರಿವ್ಯೂಸ್ ಬೇಡ ನಮ್ಗೆ. ನಿನ್ಗೆ ಇಷ್ಟ ಆಗಿರೋ ಫಿಲ್ಮ್ ನಂಗೆ ಇಷ್ಟ ಆಗದೆ ಇರ್ಬೋದು, ಇವನ್ಗೆ ಇಷ್ಟ ನನ್ಗೆ ಇಷ್ಟ, ನನ್ಗೆ ನೋಡಿ ನನಗೆ ಇಷ್ಟ ಆಯ್ತಾ ಸಾಕು. ನಾನು ಮಚ್ಚ ಇದನ್ನ ನೋಡು ಮಗ ಚೆನ್ನಾಗಿದೆ ಅಂತ ನೀನ್ ಹೇಳಕ್ ಹೋಗ್ಬೇಡ. ಮಚ್ಚ ಇದು ಚೆನ್ನಾಗಿಲ್ಲ ನೀನ್ ಹೇಳ್ಬೇಡ, ಅವ್ರ ಭಾವನೆಗೆ ಬಿಟ್ಬಿಡು. ಅವ್ರಿಗೆ ಇಷ್ಟ ಇದೆ ನೋಡಿರ್ತಾರೆ. ಪ್ರತಿಯೊಂದ್ ಸತಿ ಒಂದೊಂದು ರಿವ್ಯೂ ಮಾಡ್ತಾ ಪಾಸಿಟಿವ್ ನೆಗೆಟಿವ್ ಬಂದೇ ಬರುತ್ತೆ. ಅದು ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ವಾ, ಹಂಗ್ ಮಾಡ್ಕೋಬೇಕು ಅಷ್ಟೇ ಯಾವತ್ತು. ಖಂಡಿತ ಸರ್. ಹಾಗಾದ್ರೆ ಇನ್ಮೇಲೆ ಎಲ್ಲ ಕನ್ನಡ ಸಿನಿಮಾಗಳನ್ನೂ OTTಗಿನ್ ಮುಂಚೆ ನಾವು ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಫಸ್ಟ್ ನೋಡೋಣ, ಅದು ಚೆನ್ನಾಗಿಲ್ವೋ, ಬಟ್ ಒಂದು ಹೋಗಿ ನಾವು ಅಟೆಂಡ್ ಮಾಡಿ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರು, ಯಂಗ್ ನಿರ್ದೇಶಕರು, ಹೊಸ ಹೀರೋ, ಹೊಸ ಪ್ರೊಡ್ಯೂಸರ್ಸು ಎಲ್ಲರೂ ಹುಡ್ಕೋತಾರೆ. ನಮ್ಮ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ. ನೀವು ಹೇಳಿದ್ದು ಸರ್ ನಿಜವಾಗ್ಲೂ ನಂಗೆ ಕಣ್ ತೆರೆದಂಗೆ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ.
ಫ್ರೈಡೆ ಥಿಯೇಟರ್ ಹತ್ರ ಕಾಯ್ತಾ ಇರ್ತೀರಿ ನೀನು ನಿನ್ ಫ್ರೆಂಡ್ಸ್ ಎಲ್ಲಾರು ಬಂದು ನಮ್ ಜೊತೆ ಸಿನಿಮಾನ ಕುತ್ಕೊಂಡು ನೋಡಿ. ಖಂಡಿತ May 10th ಮಿಸ್ ಮಾಡದೆ ಬನ್ನಿ. 4 and 6 ಸಿನಿಮಾ ರಿಲೀಸ್ ಆಗ್ತಿದೆ. ಅದಾದ್ಮೇಲೆ ನಮ್ ಜೊತೆ ಇನ್ನ ಹಲವಾರು ಸಿನಿಮಾ ಬರ್ತಾ ಇದೆ. ಯಾವ್ದು ರಿಷಿ ಅವ್ರದ್ದು ರಾಮನ ಬರ್ತಾ ಇದೆ, ನಮ್ ವಿಜಯ ರಾಘವೇಂದ್ರ ಅವ್ರದ್ದು ಗ್ರೇ ಗೇಮ್ಸ್ ಬರ್ತಾ ಇದೆ. ಎಲ್ಲಾ ಸಿನಿಮಾನು ಓಡ್ಲಿ, ಎಲ್ಲಾ ಸಿನಿಮಾ ಒಳ್ಳೇದಾಗ್ಲಿ. ಕನ್ನಡನ ಬೆಳೆಸಿ, ಕನ್ನಡ ಫಿಲ್ಮ್ ನೋಡಿ. ನಮಗೆ ಅವ್ರು ಇವರು ಅವೆಲ್ಲ ಏನು ಇಲ್ಲ. ನೋಡಿ ನಾವು ನಮ್ಗೆ ರಿಷಿ ಅಂದ್ರೆ ತುಂಬಾ ಇಷ್ಟ. ಅವ್ರ ಫಿಲ್ಮ್ಸ್ ಎಲ್ಲ ನೋಡ್ಕೊಂಡ್ ಬಂದಿದ್ವಿ, ಹೋಗಿ ನೋಡ್ತೀವಿ. ಮೊನ್ನೆ ಕೇಸ್ ಆಫ್ ಕೊಂಡನ ನೋಡಿದ್ವಿ, ಥಿಯೇಟರ್ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇವಾಗ ಇದ್ರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದೆ, ನೋಡ್ಬೇಕು ಅಂತ. ಎಲ್ಲಾರ್ದು ಸಪೋರ್ಟ್ ಮಾಡ್ಬೇಕು. ಇದೊಂದು ಸ್ಯಾಂಡಲ್ವುಡ್ ಅನ್ನೋದು ಎಲ್ಲ ನಮ್ಮವರು. ನಾವು ಇವ್ರು ಇದು ನೋಡ್ಬಾ ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಹೋಗಿ ಎಲ್ಲಾ ಫಿಲ್ಮ್ ಸಪೋರ್ಟ್ ಮಾಡಿ. ನಾನ್ ಚಿಕ್ಕ ವಯಸ್ಸಿಂದಾನು ವಿಜಯ ರಾಘವೇಂದ್ರ ಸರ್ ಸುಮಾರು ಸಿನಿಮಾನ ನೋಡ್ಕೊಂಡೆ ನಾನು ಬಂದಿರೋ ಸರ್. ಅವಾಗೆಲ್ಲ ನಾವು ಒಂದೊಂದಲ್ಲ 2, 3, 4 ಫಿಲ್ಮ್ ನೋಡ್ತೀವಿ. ಥಿಯೇಟರ್ ಅಲ್ಲಿ ನೋಡ್ತಾ ಇದೀವಿ ನಾವು. ಫರ್ಗೆಟ್ ಅಬೌಟ್ ಇದು. ಈಗ OTT ಅಲ್ಲಿ ಎಷ್ಟು ಸತಿ ನೋಡ್ಬಿಡ್ತೀಯ? ಜನರಿಗೆ ಟೈಮ್ ಇಲ್ಲ. 1 hour ನಿನ್ ಟೈಮ್ ಸಿಕ್ಬಿಟ್ರೆ ನೋಡಿದಲ್ಲ ಸಾಕು. ಬಟ್ ಆ ಜಮಾನದಲ್ಲಿ ಹೆಂಗಿತ್ತು ನೋಡೋ 10 ಸತಿ ನೋಡಿರೋದು ಇದೆಯಪ್ಪ ನಾವು. ಜಾಕಿನ್ 10 ಸತಿ ನೋಡಿ. ಮತ್ತೆ ಆ ಎಕ್ಸ್ಪೀರಿಯನ್ಸೇ ಬೇಡ, ಸಿನಿಮಾ ಎಕ್ಸ್ಪೀರಿಯನ್ಸೇ ಬೇರೆ ಗುರು. ನೋಡಿ ನೀವು ಎಷ್ಟಾದ್ರೂ OTT ಅಲ್ಲಿ ನೋಡಿ. ಫಸ್ಟ್ ಥಿಯೇಟರ್ ಬಂದು ನೋಡ್ಬಿಟ್ಟು ಆಮೇಲೆ ಸಿನಿಮಾಗಳು. ಇನ್ನೊಂದು ವಿಷಯ ಹೇಳ ನಿನ್ಗೆ, ಥಿಯೇಟರ್ ಅಲ್ಲಿ ಚೆನ್ನಾಗಿದ್ರೆ ಮಾತ್ರ OTT ಅಲ್ಲಿ ಬರುತ್ತೆ. ಥಿಯೇಟರ್ ಅಲ್ಲಿ ಓಡ್ಲಿಲ್ಲ ಅಂದ್ರೆ OTT ತಗೊಳಲ್ಲ. ಅದು ಕರೆಕ್ಟಾ? ಇವಾಗ ನಾವು ಮಗು ಆಗಿ ಅಳದು, ನಗದು, ಖುಷಿ ಪಡೋದು ಎಲ್ಲ ಒಂದೇ ಒಂದ್ ಜಾಗ ಅಂತಂದ್ರೆ ಅದು ಥಿಯೇಟರ್. ಹೌದು, ಒಂದೇ. ಥಿಯೇಟರ್ಗೆ ಬನ್ನಿ, ಸಪೋರ್ಟ್ ಮಾಡಿ. ಎಲ್ಲಾ ಫಿಲ್ಮ್ಗೂ ಸಪೋರ್ಟ್ ಮಾಡಿ. ನಮ್ದು ಅಂತ ಅಲ್ಲ, ಎಲ್ಲಾ ಫಿಲ್ಮ್ಸ್ಗೂ ಬಂದು ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾನ ಬೆಳೆಸೋಣ, ಎಲ್ಲರೂ ಸೇರಿ ಬೆಳೆಸೋಣ. ನಮ್ಮ ಆಡಿಯನ್ಸ್ಗೊಂದು ಎಲ್ಲಾರನ್ನೂ ಕರೆದ್ಬಿಡಿ ಸರ್ ನಿಮ್ ಸ್ಟೈಲಲ್ಲಿ. ನಮಸ್ಕಾರ ಎಲ್ಲರೂ, ನಮ್ಮ 4 and 6 ಮೂವಿಗೆ ಬನ್ನಿ. ಅದಿಲ್ಲದೆ ಬೇರೆ ಎಲ್ಲಾ ಫಿಲ್ಮು ನೋಡಿ. ಈ ವಾರ ರಾಮನ ಅವತಾರ ಫಿಲ್ಮ್ ಬರ್ತಾ ಇದೆ, ಈ ಕಡೆ ಗ್ರೇ ಗೇಮ್ಸ್ ಬರ್ತಿದೆ, ಆ ಕಡೆ ಅಲಕ್ಕಿ ಅಂತ ಇನ್ನೊಂದು ಬರ್ತಿದೆ. ಎಲ್ಲಾ ಫಿಲ್ಮ್ಸ್ ಸಪೋರ್ಟ್ ಮಾಡಿ, ಎಲ್ಲಾ ಸಿನಿಮಾ ನೋಡೋಣ. ಫಸ್ಟ್ ಶೋ ನಮ್ದ್ರಿಂದ ಸ್ಟಾರ್ಟ್ ಮಾಡಿ. May 10th ಫಸ್ಟ್ ಶೋ ಇಲ್ಲಿ 4 and 6 ಬನ್ನಿ. ಆಮೇಲೆ ಮಧ್ಯ ಆದ್ಮೇಲೆ ರಾಮನ ಅವತಾರಕ್ಕೆ ಹೋಗಿ ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.